ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನ ನೀಡದಿದ್ದಲ್ಲಿ ಇಂದು ನಾನು ಶಾಸಕನಾಗಲು ಆಗುತ್ತಿರಲಿಲ್ಲ. ಅದೇ ರೀತಿ ಟಿ ಮಾರುವ ವ್ಯಕ್ತಿಯೋರ್ವ ದೇಶದ ಪ್ರಧಾನಿಯಾಗಲು ಸಹ ಆಗುತ್ತಿರಲಿಲ್ಲ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದ್ದಾರೆ. ಎಚ್.ಡಿ. ಕೋಟೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಕೇವಲ ಒಂದು ಜಾತಿಗಾಗಲಿ ಒಂದು ಧರ್ಮಕ್ಕಾಗಲಿ ಸಂವಿಧಾನವನ್ನ ನೀಡಿಲ್ಲ, ಎಲ್ಲರಿಗೂ ಸಹ ಸಮಾನವಾದ ಸಂವಿಧಾನವನ್ನ ನೀಡಿದ್ದಾರೆ ಎಂದರು. ತಾಲೂಕಿನ ಕೆಲ ಅಧಿಕಾರಿ ವರ್ಗದವರು ಸಮಗ್ರವಾಗಿ ಗಣರಾಜ್ಯೋತ್ಸವ ಆಚರಿಸಲು ಸಹಕರಿಸಿಲ್ಲ. ಅಂತಹವರಿಗೆ ತಹಶೀಲ್ದಾರ್ ಮೂಲಕ ನೋಟಿಸ್ ಜಾರಿ ಮಾಡಲಾಗುತ್ತೆ. ಮುಂದಿನ ಬಾರಿ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಎಂದು ಹೇಳಿದರು. ತಹಶೀಲ್ದಾರ್ ಶ್ರೀನಿವಾಸ್ ಮಾತನಾಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಪುರಸಭಾ ಸದಸ್ಯ ಎಚ್.ಸಿ. ನರಸಿಂಹಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಮುದ್ದುಮಲ್ಲಯ್ಯ, ಸಣ್ಣ ಕುಮಾರ್, ಸಣ್ಣ ರಾಮಪ್ಪ, ಶಿವರಾಜು, ಅಶೋಕ್, ಶಿವಯ್ಯ, ಜೀವಿಕಾ ಬಸವರಾಜು, ಆಶಾ, ಶಶಿಕಲಾ, ದೇವಮ್ಮ, ಚಿಕ್ಕಣ್ಣ, ರಾಮಪ್ರಸಾದ್, ಕೃಷ್ಣಯ್ಯ, ರಾಜಣ್ಣ, ಶಿವಪ್ಪ ಶೆಟ್ಟಿ, ವೇಣು, ಸಿದ್ದರಾಮು, ಸಿದ್ದಪ್ಪಾಜಿ, ಕುಮಾರ್, ವೆಂಕಟೇಶ್, ಶಂಭು, ಎಂಡಿ ಮಂಚಯ್ಯ, ಮಹೇಶ್, ಬಸವರಾಜು, ನಾಗರಾಜು, ರಾಮಸ್ವಾಮಿ, ನಾಗರಾಜು, ಬೋರಯ್ಯ, ಉಮೇಶ್, ರಾಮೇಗೌಡ, ಜಗನ್ನಾಥ್, ಸುರೇಶ್, ಶಿವರಾಜು, ರಾಜು, ಕನ್ನಡ ಪ್ರಮೋದ್, ಸುದರ್ಶನ್ ಹಾಜರಿದ್ದರು. ವರದಿ ಮಲಾರ ಮಹದೇವಸ್ವಾಮಿ. ಯಾಕಂದ್ರೆ ನನಗೆ ಒಂದು 15 ದಿನ ಹುಷಾರಿರಲಿಲ್ಲ. ಬಹುತೇಕವಾಗಿ ಒಂದು ಪೂರ್ವಭಾವಿ ಸಭೆಗೆ ನಾನು ಭಾಗವಹಿಸಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಲೋಪದೋಷಗಳು ಕಡಿಮೆ ಆಗ್ತಿತ್ತು ಏನೋ. ಕೆಲವೊಂದು ಅಧಿಕಾರಿಗಳಿಗೆ ವಹಿಸಿರ್ತಕ್ಕಂಥ ತಹಸೀಲ್ದಾರ್ ವಹಿಸಿದ್ರು, ಅದು ಕೆಲಸವನ್ನ ಮಾಡಿಲ್ಲ, ಅವ್ರಿಗೆ ನೋಟಿಸ್ ಕೊಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಸೂಚನೆ ಕೊಟ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ನಾವು ದೊಡ್ಡದಾಗಿ ಮೆರವಣಿಗೆ ಮಾಡಬೇಕಾಯ್ತು. ಅದು ಕೂಡ ಸ್ವಲ್ಪ ವ್ಯತ್ಯಾಸ ಆಗಿದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಇದನ್ನ ಆಗಬಾರ್ದು. ಮುಂದಿನ ಗಣರಾಜ್ಯೋತ್ಸವದಲ್ಲಿ ಒಂದು ಬೆಳ್ಳಿ ರಥದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಾವು ಇಟ್ಕೊಂಡು ಯೋಚಿಸುವ ದಿನ ಇವತ್ತು. ನಾವು ನಿರಂತರವಾಗಿ ಒಬ್ಬರನ್ನೊಬ್ಬರನ್ನು ಗೌರವಿಸುವುದನ್ನು ನೆನಪಿಸಿಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ನಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಲು ಶ್ರಮಿಸಬೇಕು. ನಾವು